ಶಿರಹಟ್ಟಿ ತಾಲೂಕು ಆಡಳಿತ ವತಿಯಿಂದ ತಹಸೀಲ್ದಾರ್ ಕಚೇರಿಯಲ್ಲಿ ಇಂದು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಆಚರಿಸಲಾಯಿತು. ಶ್ರೀ ರೇಣುಕಾಚಾರ್ಯರ ಜಯಂತಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಮನಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿ, ನಾವೆಲ್ಲರೂ ರೇಣುಕಾಚಾರ್ಯರ ಒಳ್ಳೆಯ ಉಪದೇಶ ಹಾಗೂ ಅವರು ಹಾಕಿಕೊಟ್ಟ ಒಳ್ಳೆಯ ಹಾದಿಯಲ್ಲಿ ನಡೆಯೋಣ, ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಬಾಳೋಣ ಎಂದರು. ಹಾಗೆ ತಹಸೀಲ್ದಾರ್ ಅನಿಲ್ ಬಡಗೇರ್ ಮಾತನಾಡಿ, ರೇಣುಕಾಚಾರ್ಯರು ಹಾಕಿದ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಯೋಣ, ಸರ್ವ ಧರ್ಮ ಒಂದೇ ಎಂಬ ಸಂದೇಶ ಸಾರಿ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆದು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡೋಣ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಿವು ಮಠದ್ ಮಂಜುನಾಥ ಸ್ವಾಮಿ, ಅಂಜಾಗಿ ಮಠ ಈರಯ್ಯ ಲಕ್ಕುಂಡಿ ಮಠ, ರುದ್ರಮುನಿ ಪಾಟೀಲ್, ಸಂತೋಷ್ ಹಿರೇಮಠ, ವೀರನಗೌಡ ಪಾಟೀಲ್, ಶಿದ್ಲಿಂಗಯ್ಯ ಹಿರೇಮಠ, ರುದ್ರಮುನಿ ಕುಲಕರ್ಣಿ, ದಾನಯ್ಯ ಮುದುಗ ಮಠ ಹಾಗೂ ತಾಲೂಕಾ ಆಡಳಿತ ಸಿಬ್ಬಂದಿ ಉಪಸ್ಥಿತರಿದ್ದರು. ಬಸವರಾಜ್ ನವಲಗುಂದಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಶಿರಹಟ್ಟಿ. ಪಂಚಾಚಾರ್ಯರಿಗೆ ಯತ್ವೆ ನಾರತಿ ಪರಮ ಜಗತ್ತು ಪಂಚಾಚಾರ್ಯರಿಗೆ ಪಂಚಾಚಾರ್ಯರಿಗೆ ಪಾವನ ಪರತರ ಜಂಗಮರಿಗೆ ಗುರು ಸಾರ್ವಭೌಮರಾಗಿ ಪರಿಪೂರ್ಣ ಹೃದಯ ಕಮಲದೊಳು ನೆಲೆಸಿದ ಪಂಡಿತರಾಜರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಯತ್ವೆ ನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕ್ಯ ಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕ್ಯ ಪಾಲಾಯ ಮಂಗಲಂ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ಶ್ರೀ ವಿಶ್ವವರ್ಯಾಯ ಮಂಗಲಂ ಶಿವ ವಿಶ್ವೈಕ್ಯ ಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕ್ಯ ಪಾಲಾಯ ಚರವಿಂದರಂಧ್ಯಾಯ ಮಂಗಲಂ ವರ ಚರನೀತಿ ಬೋಧಾಯ ಮಂಗಲಂ ಚರವಿಂದರಂಧ್ಯಾಯ ಮಂಗಲಂ ವರ ಚರನೀತಿ ಬೋಧಾಯ ಮಂಗಲಂ ಗುರುರೂಪಧಾರಾಯ ಗುರುರಾಧಿರಾಜ. ರೇಣುಕಾಚಾರ್ಯ ಅವರ ಜಯಂತಿ ಉತ್ಸವವನ್ನು ನಾವು ಇವತ್ತಿನ ದಿನ ತಾಲೂಕಾ ಆಡಳಿತದ ವತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸಮಾಜದ ಎಲ್ಲ ಮುಖಂಡರು, ನಮ್ಮ ಎಲ್ಲ ಮುಖಂಡರು ಎಲ್ಲರೂ ಕೂಡ ಮತ್ತು ಸಿಬ್ಬಂದಿ ವರ್ಗದ ಎಲ್ಲರೂ ಕೂಡ ಹಾಜರಿದ್ದೀವಿ. ಇದಕ್ಕಿಂತ ಬಿಫೋರ್ ನಾವು ಆ್ಯಕ್ಚುಲಿ 10-15 ಜನ ಈ ಲೋಕಲ್ದವರೆಲ್ಲ ಬಂದು ಮತ್ತು ಮಠದೊಳಗಿನ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಕೂಡ ಆಗಮಿಸಿದ್ದೀವಿ. ಸರ್ಕಾರವು ಸುಮಾರು 30ಕ್ಕಿಂತ ಅಧಿಕ ಜಯಂತಿಗಳನ್ನು ಆಚರಣೆ ಮಾಡಲಿಕ್ಕೆ ಏನು ಆದೇಶವನ್ನು ಮಾಡಿದೆ ಅದು ಸುಮ್ಮನೆ ಮಾಡಿಲ್ಲ. ಎಲ್ಲ ಧರ್ಮದಲ್ಲಿಯೂ ಜಾತಿಗಳಲ್ಲಿಯೂ ಕೂಡ ಇರ್ತಕ್ಕಂಥ ಏನು ಮಹನೀಯರಿದ್ದಾರೆ, ಸಂತರಿದ್ದಾರೆ, ಮಹಾನ್ ಪುರುಷರಿದ್ದಾರೆ, ಅವರು ಎಲ್ಲರೂ ಹೇಳಿದ್ದು ಒಂದೇ, ಜಗತ್ತಿನಲ್ಲಿ ಸಹಬಾಳ್ವೆ, ಶಾಂತಿ, ಸಹೋದರತೆ ಇರುವೆ ಮತ್ತು ಧರ್ಮದಿಂದ ನಡೆದು ಮತ್ತೆ ನಮ್ಮ ವೈಚಾರಿಕತೆಯಿಂದ ಕೂಡಲಿ ಸಂಸ್ಕಾರಯುತವಾಗಿ ಸಮಾಜ ನಿರ್ಮಾಣ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡೇ ಎಲ್ಲ ದಾರ್ಶನಿಕರು ಕೂಡ ತಮ್ಮ ಸಂದೇಶಗಳನ್ನ ನೀಡಿದರು. ಏನು ಪಂಚಾಚಾರ್ಯರ ವಿಷಯ ಏನು ಧರ್ಮ ಇದೆ ಅದನ್ನ ಮಾಡಿದರು. ಅದರಲ್ಲಿ ಪಂಚಾಚಾರ್ಯರಲ್ಲಿ ರೇಣುಕಾಚಾರ್ಯರು ಕೂಡ ಅವರು ತಮ್ಮ ಸಂದೇಶಗಳ ಮೂಲಕ ಅವರು ಏನು ತೆಲಂಗಾಣದಲ್ಲಿ ಜನಿಸ್ತಾರ. ನಮ್ಮ ಕೊನೆಯದಾಗಿ ಅವರು ನಮ್ಗೆ ರಂಭಾಪುರಿಯಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ, ಒಂದು ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸಮಾಜದ ಮುಖಂಡರು ಕೂಡ ಅವರ ದಿವ್ಯ ಸಂದೇಶವನ್ನ ನಾವು ಪರಿಸರಿಸೋಣ ಸರ್, ಚೆನ್ನಾಗಿ ಆಚರಣೆ ಮಾಡೋಣ, ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತಕ್ಕಂಥದ್ದು ನಮ್ಮ ಸಮಾಜದ ಎಲ್ಲ ಮುಖಂಡರು ನಿನ್ನೆ ಬಂದು ಚರ್ಚೆ ಮಾಡಿದರು. ಇವತ್ತು ಸಾಂಕೇತಿಕವಾಗಿ ಆಚರಣೆ ಮಾಡೋಣ ಸರ್, ಮುಂದಿನ ದಿನಗಳಲ್ಲಿ ನಾವು ಅದ್ದೂರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡೋಣ ಅಂತ ಹೇಳಿ ಸಮಾಜದ ಎಲ್ಲ ಮುಖಂಡರನ್ನು ತಿಳಿಸಿದರು. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿನ ಜಯಂತಿ ಉತ್ಸವವನ್ನು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅನಿರೀಕ್ಷಿತವಾಗಿ ನಮ್ಮ ಸುಜಾತಾ ಮೇಡಮ್ ಅವರು ಮತ್ತು ಮಾಧುಶ್ರೀ ಅವರೆಲ್ಲರೂ ಕೂಡ ಇವತ್ತಿನ ದಿನ ಈ ಒಂದು ಜಯಂತಿಗೆ ಬಂದು ಈ ಜಯಂತಿಗೆ ಆಚರಣೆಯಲ್ಲಿ ಒಂದು ಮೆರಗನ್ನ ತಂದಿರ್ತಾರೆ. ಅವರಿಗೂ ಕೂಡ ನಮ್ಮ ಕಚೇರಿ ಮತ್ತು ಎಲ್ಲ ಸಿಬ್ಬಂದಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ನಮ್ಮ ಸಮಾಜದ ಮುಖಂಡರು ಕೂಡ ಬಂದು ಈ ರೇಣುಕಾಚಾರ್ಯವರ ಜಯಂತಿಗೆ ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಮತ್ತು ಜೊತೆಗೆ ನಮ್ಮ ಅಧ್ಯಕ್ಷರು ಕೂಡ
ಮಾತನಾಡಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಇದು ಏನು ಜಯಂತಿ ಇದೆ ಎಲ್ಲ ಸಮಾಜಕ್ಕೂ ಸಂಬಂಧಪಟ್ಟಿದ್ದು. ಆದ ಕಾರಣ ಎಲ್ಲರೂ ಒಗ್ಗೂಡಿ ಎಲ್ಲ ಜಯಂತಿಗಳನ್ನು ಆಚರಣೆ ಮಾಡೋಣ ಮತ್ತು ಎಲ್ಲರೂ ಸಹಬಾಳ್ವೆಯಿಂದ ಜೀವಿಸೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ಆ ನಿಟ್ಟಿನಲ್ಲಿ ನಮ್ಮ ರೇಣುಕಾಚಾರ್ಯ ಅವರು ಏನು ಸಮಾಜದ ಏಳಿಗೆಗೆ ಸಂದೇಶಗಳನ್ನು ನೀಡಿದರೆ ಅವುಗಳನ್ನು ನಾವು ನೀವೆಲ್ಲರೂ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಿ ಜೊತೆಗೆ ನಾವು ಕೂಡ ಅಳವಡಿಸಿಕೊಳ್ಳುವ ಮೂಲಕ ಒಂದು ಸುಸ್ಥಿರವಾದಂತಹ ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸಮಸ್ತ ಶರಣೀಯ ಜನತೆಗೂ ಕೂಡ ರೇಣುಕಾಚಾರ್ಯ ಜಯಂತಿಯವರ ಶುಭಾಶಯಗಳನ್ನು ತಿಳಿಸ್ತಾ ಮಾತು ಮುಗಿಸ್ತೇನೆ. ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ನೀರಿನ ಸಮಸ್ಯೆ ಮುಂದೊಂದು ದಿನ ಬರ್ತೈತೆ ಅಂತ ಅವತ್ತ ಹೇಳಿದ್ರು ಅವ್ರು. ಇವತ್ತು ನಾವು ವಿಜ್ಞಾನದ ಮೂಲಕ ಅದನ್ನ ಕಂಡುಹಿಡಿಬಹುದು, ಅದು ಬೇರೆ ವಿಚಾರ. ಆದ್ರ ಅಂತ ಒಂದು ಶಕ್ತಿ ರೇಣುಕಾಚಾರ್ಯರಲ್ಲಿ ಇತ್ತು ಅಂತ ಹೇಳ್ತಾ, ಅಂತ ರೇಣುಕಾಚಾರ್ಯರ ಒಂದು ದಿನವನ್ನ ಒಂದು ಹಬ್ಬವಾಗಿ ಆಚರಿಸ್ಬೇಕು ಅಂತ ಹೇಳಿ ಸರ್ಕಾರ ಎಲ್ಲವನ್ನು ವಿಚಾರ ಮಾಡಿ ಒಂದೊಂದು ಇದನ್ನ ಆಚರಿಸ್ಬೇಕಂತ ಹೇಳಿ ನಮಗೆ ಕೊಟ್ಟಿರ್ತದೆ. ಅದನ್ನ ನಾವು ಯಾವ್ದೋ ಒಂದು ಧರ್ಮಕ್ಕೆ ಸೀಮಿತ ಮಾಡೋದು ಅಥವಾ ಜಾತಿಗೆ ಸೀಮಿತ ಮಾಡೋದು ಅದು ಎಲ್ಲ ತಪ್ಪು. ನಾವೆಲ್ಲರೂ ಒಂದೇ ಇಲ್ಲಿ, ಹೆಣ್ಣು ಗಂಡು ಅನ್ನೋದೊಂದು ಬಿಟ್ರೆ ಬೇರೆ ಏನು ಇಲ್ಲ. ಅದನ್ನ ಧರ್ಮ ಏನ್ ಹೇಳ್ತೈತಿ ಅದರಂತ ನಾವೆಲ್ಲ ನಡ್ಕೊಂಡು ಚೆನ್ನಾಗಿ ಬಾಳನ್ನ ಅಂತ ಹೇಳಿ ನನ್ನ 2 ಮಾತು. ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಈ ಒಂದು ದಿನಾಚರಣೆಯಲ್ಲಿ ಪಾಲ್ಗೊಂಡಂತ ಈ ಅಧಿಕಾರಿಗಳು, ತಹಸೀಲ್ದಾರ್ ಸಾಹೇಬ್ರೆ, ಸಮಾಜ ಕಲ್ಯಾಣ ಅಧಿಕಾರಿಯವರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ನಡೆದ ಎಲ್ಲ ಸಮಾಜದ ಹಿರಿಯರೇ, ರೇಣುಕಾಚಾರ್ಯವರ ಬಗ್ಗೆ ಏನು ಧರ್ಮದಿಂದ ನಡ್ಕೊಂಡು ಹೋಗಿ ಅಂತೇಳಿ ಅವ್ರಿಗೆ ಸಂದೇಶ ಐತಿ. ಅದು ಬರೀ ಆ ಸಮಾಜಕ್ಕೆ ಸೀಮಿತ ಅಲ್ಲ, ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಎಲ್ಲ ಸಮಾಜದವರು ಆ ಒಂದು ಸಂದೇಶದ ತರುವಾಯ ನಾವೆಲ್ಲರೂ ನಡ್ಕೊಂಡು ಹೋಗೋಣ ಅಂತ ಅವರ ಸಂದೇಶ ಐತಿ. ಇವತ್ತು ಅವರ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಆ ಒಂದು ಸಂದೇಶವನ್ನ ನಾವೆಲ್ಲರೂ ಅಳವಡಿಸ್ಕೊಂಡು ಹೋಗೋಣ. ಅವರ ಧರ್ಮದ ಒಂದು ಹಾದಿಯಲ್ಲಿ ನಡೆಯೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಧರ್ಮದ ಹಾದಿಯಲ್ಲಿ ನಡೆದುಕೊಂಡು ಎಲ್ಲರ ಒಳ್ಳೆಯ ಜೀವನವನ್ನು ಸಾಗಿಸುವಲ್ಲಿ ನಾವು ಮುಂದೋಗೋಣ ಅಂತ ಹೇಳಿ ಇವತ್ತು ರೇಣುಕಾಚಾರ್ಯವರ ಒಂದು ದಿನಾಚರಣೆಯ ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸಲು ಅನುವು ಮಾಡಿಕೊಟ್ಟಂತ ಸಮಾಜದ ಎಲ್ಲ ಹಿರಿಯರಿಗೂ ಅಧಿಕಾರಿಗಳಿಗೂ ನಾನು ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ದಿನಾಚರಣೆಯ ಶುಭಾಶಯಗಳನ್ನು